ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಟೂರ್ ಎಸ್ ಗಾಡಿ ಪೆಟ್ರೋಲು ಪ್ಲಸ್ CNG ಇರೋಂಥ ಒಂದು ಗಾಡಿ, ಸಿಂಗಲ್ ಓನರ್ ಗಾಡಿ, 2023 ಮಾಡಲ್ದು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಒಂದು ಯೆಲ್ಲೋ ಬೋರ್ಡ್ ಗಾಡಿ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಯೆಲ್ಲೋ ಬೋರ್ಡು ಸ್ವಿಫ್ಟು ಟೂರ್ ಎಸ್ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಅದು ಸ್ವಿಫ್ಟ್ ಟೂರ್ ಎಸ್? ಹಾಂ, ಸ್ವಿಫ್ಟ್ ಟೂರ್ ಎಸ್ ಯಾವುದು ಮಾಡಲು? 2023 5ನೇ ತಿಂಗಳು. 2023 5ನೇ ತಿಂಗಳು. ಹಾಂ ಓನರ್ ಸಿಂಗಲ್ಲ? ಹಾಂ, ಫಸ್ಟ್ ಓನರ್. ಓಕೆ, ಎಷ್ಟು ಓಡಿದೆ ಗಾಡಿ? ಅದು 25,000 ಓಡಿದೆ. ಬರೀ 25,000? ಹೌದು. ಓಕೆ, ಪೆಟ್ರೋಲಾ ಏನು CNGನ? CNG ಪೆಟ್ರೋಲ್ ಎರಡೂ ಇದೆಯಾ? ಹೌದು. ಶೋರೂಮ್ ಫಿಟ್ಟಿಂಗಾ ಏನು ಹೊರಗಡೆ ಮಸಿರೋದಾ? ಎಲ್ಲ ಶೋರೂಮ್ ಫಿಟ್ಟಿಂಗ್. ಓಕೆ, ಎಲ್ಲ ಕಂಪ್ನಿ ಸರ್ವಿಸ್, ಆಯಿಲ್ ಸರ್ವಿಸ್ ಎಲ್ಲ? ಎಲ್ಲ ಕಂಪ್ನಿ ಆಲ್ ಸೇರಿಸಲ್ಲ. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಹಾಂ, ಮಹೇಂದ್ರ ಫೈನಾನ್ಸ್ ಇದೆ, ಒಂದು 2 ಚಿಲ್ಲರೆ. 2 ಲಕ್ಷ ಚಿಲ್ಲರೆ ಇದೆ. ಹೌದು. ಏನು ಕಂಟಿನ್ಯೂ ಕೊಡ್ತೀರಾ ಫುಲ್ ಕ್ಯಾಶ್ಗೆ? ಫುಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ. ಕ್ಲಿಯರ್ ಮಾಡೇ ಕೊಡ್ತೀರಾ? ಹೌದು. ಓಕೆ, ಗಾಡಿ ಇದು FC ಇನ್ಸೂರೆನ್ಸು ಟ್ಯಾಕ್ಸು? ಟ್ಯಾಕ್ಸು ಇನ್ಶೂರೆನ್ಸು ಎಲ್ಲ 1 ವರ್ಷದ ಕಂಪ್ಲೀಟ್ ಇದೆ. ಇನ್ನು 5ನೇ ತಿಂಗಳವರೆಗೂ. 5ನೇ ತಿಂಗಳವರೆಗೂ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ. ಈಗ ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ 25,000 ಓಡಿದೆ ನೋಡಿ, ಹೊಸ ಟೈರ್. ಹೊಸ ಟೈರಲ್ಲಿ 25,000 ಓಡಿದೆ ಈಗ ಅಷ್ಟೇ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಿಲ್ಲ, ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಎಲ್ಲ ಶೋರೂಮ್ ಫಿಟ್ಟಿಂಗ್. ಸೋನಿ ಕಂಪ್ನೀಸು. ಆನಂತರ ಇದು ಬಂಪರು, ಒಳ ಮ್ಯಾಟು ಎಲ್ಲ. ಸೀಟ್ ಕವರ್ಸ್ ಎಲ್ಲ ಶೋರೂಮ್ನವಾ ಏನು ನೀವೇನಾದ್ರು ಎಲ್ಲ extra cover? ಎಲ್ಲ ಇಲ್ಲ ಇಲ್ಲ ಎಲ್ಲ ಶೋರೂಮ್ ಫಿಟ್ಟಿಂಗ್. ಶೋರೂಮಲ್ಲೇ ಹಾಕ್ತಿರೋದು. ಓಕೆ, ಗಾಡಿ ಈಗ ತೊಗೊಳೋದು ಏನು ಖರ್ಚಿಲ್ಲ? ತೊಗೊಂಡ್ರೆ ಏನಕ್ಕೆ ಖರ್ಚಿಲ್ಲ, ಸುಮ್ಮನೆ ಓಡ್ಸಾರಿಲ್ಲ ಅಂತ ಸುಮ್ಮನೆ ಕೊಡ್ತಾ ಇರೋದು. ಓಕೆ, ಗಾಡಿ ಇರೋದು ಎಲ್ಲಿದು? ಇದು ಇಲ್ಲೇ ಮಾಗಡಿ ರೋಡ್, ತಾವರೆಕೆರೆ, ಬೆಂಗಳೂರು. ಬೆಂಗಳೂರು. ನಾವು ಇಲ್ಲಿ BMPS ಅಲ್ಲಿ ವರ್ಕ್ ಮಾಡೋದು. ಓಕೆ. ಅದಕ್ಕೆ ಓಡ್ಸಾರ ಯಾರಿಲ್ಲಲ್ಲ, ಅದಕ್ಕೆ ಕೊಡ್ತಾ ಇರೋದು. ಓಕೆ ಸರ್, ಆಯಿತು. ಈಗ ತೊಗೊಳೋರು ಹೆಂಗಾರೆ NOC ಇದು ಕ್ಲಿಯರ್ ಮಾಡಿ CC ಕಂಡೀಷನ್ ಕೊಡ್ತೀರಾ? ಹಾಂ, CC ಕಂಡೀಷನ್ ಕೊಡ್ತೀವಿ. ಓಕೆ, ಯಾರಾದರೂ ಇನ್ ಕೇಸ್ ಲೋನ್ ಆಪ್ಷನ್ಸ್ ಕೇಳಿದ್ರೆ ಏನಾದ್ರು ಕೊಡೋ ಚಾನ್ಸ್ ಇದೆಯಾ? ಏನು ಸರ್? ಏನಾದರೂ ಲೋನ್ ಆಪ್ಷನ್ಸ್ ಯಾರಾದರೂ ಕೇಳಿದ್ರೆ ಕೊಡೋ ಚಾನ್ಸ್ ಇದೆಯಾ ನಿಮ್ಮ ಅದೇ ಕಡೆಯಿಂದ? ಸರ್, ಲೋನ್ ಅವರೇ ಮಾಡ್ಕೋಬೇಕು ಸರ್. ಅದೇ. ನಾವು ಲೋನ್ ಕ್ಲಿಯರ್ ಮಾಡಿಕೊಡ್ತೀವಿ. ನಮ್ಗೆ ಅಡ್ಡಾಡೋಕ್ಕಾಗಲ್ಲ. ನಾವು ಏನಾದರೂ ಕ್ಲಿಯರ್ ಮಾಡಿ ಅವ್ರು ಅಮೌಂಟ್ ಕೊಟ್ಟರೆ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀನಿ ಅಷ್ಟೇ. ಓಕೆ, ಏನು ಹೇಳ್ತೀರಿ ಗಾಡಿಗೆ ರೇಟು? 8 ಲಕ್ಷ ಹೇಳ್ತೀನಿ ಸರ್. ಎಷ್ಟು? 8 ಲಕ್ಷ? ಹಾಂ. ಗಾಡಿ ರೇಟ್ ಎಷ್ಟಿದೆ ಸರ್ ಗಾಡಿದು? ಅದು ನನಗೆ 760 ಬಿದ್ದಿದೆ. ಹಾಂ. ಎಲ್ಲ ಫಿಟ್ಟಿಂಗ್ ಕೂಡ ನನಗೆ 8 ಚಿಲ್ಲರೆ ಬಿದ್ದಿದೆ. ಹಾಂ. ಹೆಚ್ಚು ಕಮ್ಮಿ ನೋಡಿ ಕೊಡ್ತೀನಿ. ಅದ್ರಾಗ ಹೇಳೋದು 8. ಅಲ್ಲ ಇರಲಿ, ನೀವು ಹೇಳ್ರಿ ನಿಮ್ಮ ಗಾಡಿ ಎಷ್ಟಿರುತ್ತೆ ನೀವು ಹೇಳ್ಕೊಬೋದು, ಇಲ್ಲ ಅಂತೇನಿಲ್ಲ. ಹಾಂ. ಬಟ್ ಈಗ ತೊಗೊಳೋರು ನಿಮ್ಗೆ 8 ಲಕ್ಷ ಕೊಟ್ಟು ತೊಗೊಳ್ಳೋಂಥದ್ದು ಏನು ನೆಸೆಸಿಟಿ ಇರಲ್ಲ. ಹೊಸ ಗಾಡಿನೇ ತೊಗೊತಾರೆ, ಫಸ್ಟ್ ಓನರ್ ಅವರೇ ಆಗ್ತಾರೆ. ಫಸ್ಟ್ ಓನರ್ ಆಗ್ತಾರೆ ಸರ್, ಆದ್ರೆ ಏನು ಖರ್ಚಿಲ್ಲ, ಎಲ್ಲ ಕಂಪ್ಲೀಟ್ ತುಂಬಿರೋದೇ ಇರುತ್ತಲ್ಲ. ಈಗ ಫಸ್ಟ್ ಹೊಸ ಗಾಡಿ ತೊಗೋಬೇಕಾದ್ರೆ 9 ಲಕ್ಷ ಬೀಳುತ್ತೆ. ಅಲ್ಲ, 9 ಲಕ್ಷ ಬೀಳುತ್ತೋ 10 ಲಕ್ಷ ಬೀಳುತ್ತೋ ಸೆಕೆಂಡ್ರಿ. ಈಗ ತೊಗೊಳೋರಿಗೆ ಈಗ ಸೆಕೆಂಡ್ ಓನರ್ ಆಗ್ತಾರೆ ನಿಮ್ಮ ಗಾಡಿ ತೊಗೊಂಡ್ರೆ ಒಂದು. ಮತ್ತೆ ಆಲ್ರೆಡಿ 20,000 ಕಿಲೋಮೀಟ್ರ್ ಓಡಿದೆ ಒಂದು. ಹಾಂ. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋ ಬಿಟ್ಟಿದ್ದೋ ಅದು ನಿಮಗೆ ಸೆಕೆಂಡ್ರಿ. ಹೌದು ರೀ. ಈಗ ತೊಗೊಳೋದು ಅದನ್ನೆಲ್ಲ ಕೇಳಲ್ಲ. ಪವರ್ ಇಂಡ ಫಿಟ್ ಮಾಡಿಸಿತ್ತು. ಎಲ್ಲ ಮಾಡಿಸಿದ್ದಾರೆ ಗಾಡಿಯಲ್ಲಿ, ಏನಿಲ್ಲ. ಮತ್ತೆ ನೀವು ಶೋರೂಮ್ ರೇಟ್ಗೆ ಹೇಳಿದರೆ ಗಾಡಿ ಯಾರು ತೊಗೊಳ್ತಾರೆ ಹೇಳಿ? ಇಲ್ಲ, ನಾವು ಈಗ ಹೇಳೋದು 8 ಹೇಳ್ತೀವಿ ಸರ್. ಅವ್ರು ಬಂದು ಕೇಳ್ಬೇಕಲ್ಲ. ಅವ್ರ ಮೈಲೇಜ್ ಎಷ್ಟು ಇರುತ್ತೆ ನಮ್ಮ ರೇಟಿಗೆ ಬಂದರೆ ನಾವು ಕೊಡ್ತೀವಿ, ಅವ್ರ ರೇಟಿಗೆ ಬಂದರೆ ಅವ್ರು ತೊಗೊತಾರೆ ಅಷ್ಟೇ. ಒಟ್ಟಾರೆ ಇನ್ನೂ ಕಡಿಮೆ ಮಾಡ್ತಾರೆ ಅಂತ ಹೇಳ್ತೀರಾ? ಹಾಂ, ಇನ್ನೂ ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಅಂತ ಬಂದಾಗ? ಒಟ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. 8 ಕೊಡ್ತೀವಿ ನಾವು. ಅಲ್ಲ, ಯಾರು ಕೊಡಲ್ಲ, ನೀವು ಹೇಳಿದ ರೇಟ್ಗೆ ಯಾರು ಕೊಡಲ್ಲ ಮತ್ತೆ. ಅಲ್ಲ ಸರ್, ಹೇಳೋದು ಹೇಳ್ತೀವಿ ನಾವು, ಅದೇ ಮಾಡಿ ಕೊಡ್ತೀವಿ. ಓಕೆ, ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ಹಾಕಿರಿ. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ,
ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಸಂಪರ್ಕಿಸಿ ಅಂತೇಳಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಹೊಸ ಗಾಡಿ ಆದರೂ ಪರವಾಗಿಲ್ಲ ವೀಕ್ಷಕರೇ, ಒಂದ್ಸತಿ ಚೆಕ್ ಮಾಡಿ ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಒಂದ್ಸತಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಅಲ್ಲೇ ವ್ಯವಹಾರ ಕುಂತಾಗ ಅವ್ರು ಹೇಳೋ ರೇಟು ಏನು ಫಿಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಓಕೆ ಆಯಿತು ಅಂದರೆ ವ್ಯವಹಾರ ಕುಂತಾಗ ಇನ್ನೂ ರೇಟ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ಸರಿಯಾಗಿ ಕಳಿಸ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಂದರೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಫೋಟೋಸ್ ಕಳಿಸಿ, ನೀವೇನು ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ. ಫೋಟೋಸ್ ಕಳಿಸಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಒಂದು ಸ್ವಿಫ್ಟ್ ಡಿಸೈರ್ ಅಂದರೆ ಟೂರೆಸ್ ಗಾಡಿ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.